ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ನನ್ನ ಮಗನಿಗೆ ಸೂರ್ಯನ ಕಿರಣಗಳು ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಮಗುವಿನ ಚರ್ಮದ ಮೇಲೆ ಬಿದ್ದರೆ ಡಿ ವಿಟಮಿನನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಪ್ರಯೋಜನ ಏನಂದರೆ ಕ್ಯಾಲ್ಸಿಯಂ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ, ಮೂಳೆಗಳು ಗಟ್ಟಿಯಾಗಿ ಬರುತ್ತೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಉಪಯುಕ್ತವಾಗಿದೆ ಅನ್ನೋ ಉದ್ದೇಶಕ್ಕೆ. ಇದು ಮೂಳೆಗಳ ರೋಗ ತಡೆಗಟ್ಟಲು ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಸೂರ್ಯನ ಕಿರಣಗಳು ತೋರಿಸ್ತೀವಿ ರೀ. ಅದು ಆದಮೇಲೆ ನಾನು ನನ್ನ ಮಗುವಿಗೆ ಬೆಳಗ್ಗೆ ಇದು ಕರಿಕಲ್ಲು ಯೂಸ್ ಮಾಡಿಕೊಂಡು ಜಾಕಾಯಿ ಮತ್ತು ಬಜ್ಜಿ 2 ಬಾದಾಮಿ 1 ಉತ್ತತ್ತಿ ತೊಗೊಂಡಿದ್ದೀನಿ ರೀ. ನನ್ನ ಮಗನಿಗೆ 6 ಮಂತ್ ಕಂಪ್ಲೀಟ್ ಆಗಿದೆ ಅನ್ನೋ ಕಾರಣಕ್ಕೆ ಎದೆ ಹಾಲು ಉಪಯೋಗಿಸ್ತಾ ಇಲ್ಲ. ಒಂದು ಸ್ವಲ್ಪ ಉಗುರು ನೀರು ಕಾಯಿಸ್ಬಿಟ್ಟು ಒಂದೊಂದು ಹನಿ ನೀರು ಹಾಕ್ಬಿಟ್ಟು 1-2-3 ರೌಂಡು ಜಾಕಾಯಿ ತಿಕ್ತಾಯಿದ್ದೀನಿ. ಇದು ಕಫ ಕಟ್ಟೋದು ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಮತ್ತು ಬಜ್ಜಿ ಏನಕ್ಕೆ ಅಂದರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಬಜ್ಜಿ. ಮತ್ತು ಬುದ್ಧಿಶಕ್ತಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾದಾಮಿ ಉಪಯೋಗ ಆಗಲಿ, ಬುದ್ಧಿಶಕ್ತಿ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೆ ಬಾದಾಮಿ ತಿಕ್ಕಿ ಹಚ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮೂತಾಗಿ ತಿಕ್ಕಬೇಕು, ಅದು ಎಳೆಯಾಗಿ ತಿಕ್ಕಬೇಡಿ. ಇದು ನಮ್ಮ ಕಡೆ ಸರ್ವೇಸಾಮಾನ್ಯವಾಗಿ ಸಿಗೋಂಥ ಕರಿಕಲ್ಲು. ಈ ಕಡೆ ಬೆಂಗಳೂರು ಸೈಡ್ ಸಿಗೋದು ನನಗೆ ಗೊತ್ತಿಲ್ಲ, ಆದರೆ ಸಿಕ್ಕಿದ್ದು ನಾನು ನೋಡಿಲ್ಲ. ಯಾವ ಥರ ಸಿಗುತ್ತೆ ಆ ಕಲ್ಲನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಚೆನ್ನಾಗಿ ತೆಗೆದು ಇದು 1 ಸ್ಪೂನ್ನಾಗ ಇಟ್ಕೊಂಡ್ಬಿಟ್ಟು ಉಪಯೋಗ ಮಾಡಿರಿ. ನಮ್ಮ ಕಡೆ ಎಲ್ಲ 1.5 ತಿಂಗಳು ಮಗುವಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಮಕ್ಕಳಿಗೆ ಇದು ಆಗಿ ಬರಲ್ಲ, ಕೆಲವೊಂದು ಮಕ್ಕಳಿಗೆ ಆಗಿ ಬರುತ್ತೆ. 2-3 ದಿನ ನೀವು ಉಪಯೋಗಿಸಿ ನೋಡಿದ್ರೆ ಮಕ್ಕಳು ಏನು ಕಿರಿಕಿರಿ ಮಾಡಲ್ಲ ಅಂತ ಗೊತ್ತಾದ ಮೇಲೆ ಮುಂದೆ ಕಂಟಿನ್ಯೂ ಮಾಡಿ. ಇಲ್ಲ ಅಂತಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತವೆ, ನೀವು ಸ್ಟಾಪ್ ಮಾಡಿಬಿಡಬೇಕು. ಇದು ನನ್ನ ಮಗಳಿಗೆ ಆಗಿ ಬಂದಿಲ್ಲ, ಇವಾಗ ಇವನಿಗೆ ಆಗಿ ಬಂದಿದೆ. ಫಸ್ಟ್ನೇ ಸರ್ತಿ ನಾನು 2-3 ದಿನ ಕೊಟ್ಟು ನೋಡಿದೆ, ಅವಳಿಗೆ ಆಗಿ ಬರಲ್ಲ ಕಾರಣಕ್ಕೆ ಬಿಟ್ಟೆ. ಇದು ಏನಕ್ಕೆ ಅಂತಂದರೆ ಮಕ್ಕಳಿಗೆ ಬುದ್ಧಿಶಕ್ತಿ ಜೊತೆ ಸ್ಟ್ರೆಂತೂ ಆಯಿತು ಮತ್ತು ವೇಟು ಇಂಪ್ರೂವ್ ಮಾಡೋಕ್ಕೆ ಉಪಯುಕ್ತವಾಗ್ಯದ ಅನ್ನೋ ಕಾರಣಕ್ಕೆ. ಜಾಕಾಯಿ ಮತ್ತು ಉತ್ತತ್ತಿ ಎಲ್ಲ ನೀವು ತೊಳೆದ್ಬಿಟ್ಟೆ ತೊಗೊಳ್ಳಿ. ಗುಂಜಿದೆ ನೋಡಿ, ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟೆ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ತೆಗೆದು ಏನೂ ಗಟ್ಟಿಯಾಗಿರಬಾರ್ದು, ಅದು ಚೆನ್ನಾಗಿ ತೆಗೆದುಬಿಟ್ಟು ತೊಗೊಂಡ್ರೆ ನಾವು ಮಗುವಿಗೆ ತಿನ್ಸೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡೂ ಚೆನ್ನಾಗಿ ತೆಗೆದು ಎಷ್ಟಾಗುತ್ತೋ ಅಷ್ಟು ಸ್ಮೂತಾಗಿ ಇರಲಿ ಅದು. ಈಗ ಈ ಥರ ಆಗಿದೆ, ಅದು ನಾನು ಎತ್ತಿಟ್ಕೊತೀನಿ. 1 ಸ್ಪೂನ್ ಬಂದಿದೆ, ಅದೆಲ್ಲ ಜಾಕಾಯಿ ಉತ್ತತ್ತಿ ಬಾದಾಮಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಜೇನುತುಪ್ಪ ಹಾಕ್ಕೊಳ್ಳಿ. ಇದು 1 ಸ್ಪೂನ್ ತೊಗೊಂಡು ಆಲ್ಮೋಸ್ಟ್ ಅಲ್ಲಿ ಕುಂದಿರಿಸ್ಬಿಟ್ಟೆ ತಿನ್ಸೋಕ್ಕೆ ಟ್ರೈ ಮಾಡಿ ನೋಡಿ. ಈ ಥರ ತಿಂದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ತೊಡೆ ಮೇಲೆ ಹಾಕ್ಕೊಂಡೆ ತಿನ್ನಿಸ್ಬೇಕು. ಆದರೆ ಕತ್ತಿನ ಭಾಗ ಒಂದು ಸ್ವಲ್ಪ ಮೇಲ್ಗಡೆನೇ ಎತ್ಬಿಟ್ಟು ಹಾಕಿ, ಹಂಗೆ ನೀರು ಉಗುರು ಬೆಚ್ಚಗೆ ಮಾಡಿಕೊಂಡು ಆರಿಸ್ಕೊಂಡಂಥ ನೀರು ಒಂದೊಂದು ಹನಿನೇ ಹಾಕ್ಕೊತ ತಿನ್ಸೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ 6 ಮಂತ್ ಆದಮೇಲೆ ಗಟ್ಟಿ ಪದಾರ್ಥ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆದರೆ ಇದು ಸ್ವಲ್ಪ ಗಟ್ಟಿ ಇದೆ ಅಂತ ನೀರನ್ನ ಹಾಕ್ಕೊಂಡು ತಿನ್ಸೋಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ತಿಂದ ಮೇಲೆ ಬೆನ್ನಿನ ಮೇಲೆ ಹಾಕ್ಕೋಬೇಕು. ನಾನು 1 ಸರ್ತಿ ಅದು ತಿನ್ನಿಸಿ 1 ಸರ್ತಿ ಒಂದೊಂದು ಹನಿ ನೀರು ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಮಗುವಿನ ಜೊತೆ ಮಾತಾಡ್ಕೊತ ನಗಾಡ್ಕೊಂಡು ತಿನ್ನಪ್ಪ ಅಂತ ಹೇಳ್ಕೊಂಡು, ನೀವು ನಗಾಡಿ ಆದರೆ ಮಗುವಿಗೆ ಬೇಡ. ತಿನ್ಸಾದ್ಮೇಲೆ ಎದೆ ಮೇಲೆ ಮತ್ತು ಬೆನ್ನಿನ ಮೇಲೆ ಒಂದು ಸ್ವಲ್ಪ ಕೈ ಎಳಿಬೇಕು. ಯಾಕಂದರೆ ಅದು ಡೇಕ್ರಿಕ್ಕಿ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಕೈ ಎಳೆದು ಒಂದು ಸ್ವಲ್ಪ ಆಟ ಆಡಿಸಿ ಒಂದು 10-20 ನಿಮಿಷ ಅಷ್ಟೇ ಬಿಡಬೇಕು. ಬಿಟ್ಟ ಮೇಲೆ
ಸ್ವಲ್ಪ ಪಾಪುಗೆ ಎಕ್ಸಸೈಸ್ ಮಾಡಿಸ್ತಾ ಇದ್ದೀನಿ ರೀ ನಾನು. 6 ಮಂತ್ ಕಂಪ್ಲೀಟ್ ಆಗಿ 7 ಮಂತ್ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಕೈ ಕಾಲು ಸ್ವಲ್ಪ ಗಟ್ಟಿ ಆಗಲಿ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾವ್ರಿ. ಕೈ ಕಾಲು ಎಲ್ಲ ಬೆಳೆಯೋ ಮಕ್ಕಳಿಗೆ ಪೇನ್ ಆಗ್ತಿರ್ತಾವೆ, ಅವ್ರಿಗೆ ಮಾತಾಡೋಕ್ಕೆ ಆಗಲ್ಲ, ಅಳ್ಕೋತ ಹೇಳ್ತಿರ್ತಾರಲ್ವ. ಅದಕ್ಕೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿಸಿದ್ರೆ ಮಕ್ಕಳು ಇಂಪ್ರೂವ್ ಆಗ್ತವೆ. ಈ ಥರ ಮಸಾಜ್ ಮಾಡಿರಿ. ಒಂದು ಸ್ವಲ್ಪ ಮುಖದ ಮಸಾಜು ಮತ್ತು ಎದೆ ಭಾಗ, ಕುತ್ತಿಗೆ ಭಾಗ, ಕೈ ಕಾಲು ಸ್ವಲ್ಪ ಕೈಗಳಿಂದ ಒಂದು ಆ ಕಡೆದು ಈ ಕಡೆದಿಂದ ಸ್ಮೂತಾಗೆ ಮಾಡಿ. ರಫ್ ಆ್ಯಂಡ್ ಟಫ್ ಮಾಡ್ಲಿಕ್ಕೆ ಹೋಗಬೇಡಿ. ನಗಾಡಿಕೊಂಡು ಮಕ್ಕಳ ಜೊತೆ ಮಾತಾಡಿಕೊಂಡೇ ಮಾಡ್ಕೊಂಡು ಬನ್ನಿ. ಮಕ್ಕಳು ಎಷ್ಟು ನಗಾಡಿಕೊಂಡು ಇಂಪ್ರೂವ್ ಆಗಿರ್ತಾವೋ ಅಷ್ಟು ಬುದ್ಧಿಶಕ್ತಿನೂ ಇಂಪ್ರೂವ್ ಆಗುತ್ತೆ. ಅವಕ್ಕೆ ಏನು ನನ್ನವರು ತನ್ನವರು ಅನ್ನೋಂಥ ಬಾಂಧವ್ಯ ಬೆಳೀತೈತೆ ಅನ್ನೋ ಕಾರಣಕ್ಕೆ 6 ಮಂತ್ ಬೇಬಿ ಯಾವ ಥರ ಬೆಳೀತೈತೆ, ಅದು ಏನೇನು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮತ್ತು ಮಕ್ಕಳ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಬರೆದ್ಬಿಟ್ಟು ಹೇಳಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಮೂಗು ಮತ್ತು ಎರಡೂ ಸೈಡನ್ನು ಹಿಂಗೆ ಅವರಾಳು ಒತ್ಕೊಂಡು ಬನ್ನಿ. ಹತ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ, ಉದ್ದಾಗುತ್ತೆ ಅನ್ನೋ ಕಾರಣಕ್ಕೆ ಎದೆ ಭಾಗ ಇಷ್ಟು ಹಿಂಗೆ ಮಾಡಿ ಕಾಲೆಲ್ಲ ತೈಕೊಂಡು ಮತ್ತು ನಾನು ಡಾಬ್ ಹಾಕ್ಕೊತಾ ಇದ್ದೀನಿ. ಅಂದರೆ ಕಾಲ ಮೇಲೆ ಹಾಕ್ಕೊಂಡು ಕುತ್ತಿಗೆ ಭಾಗ, ಕುತ್ತಿಗೆ ಪೇನ್ ಬರ್ತಿರ್ತೈತೆ ಜಾಸ್ತಿ ಹೊತ್ತು, ನೆಕ್ಕು ಎತ್ಕೊಂಡೇ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕುತ್ತಿಗೆ ಭಾಗ, ಎದೆ ಭಾಗನ ಸ್ವಲ್ಪ ನೀಟಾಗಿ ಹಾಕ್ಕೋಬೇಕು. ನೀಟಾಗಿ ಹಾಕ್ಕೊಂಡ್ಬಿಟ್ಟು ಏನು ಬೆನ್ನಿಗೆ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಕೈ ಕಾಲು ಎಲ್ಲ ಮಸಾಜ್ ಮಾಡಿಕೊಂಡು ಆಹಾ ಅನ್ಬೇಕದು ಮಗು. ಆ ಥರ ಒಂದು ಅವಂದೇ ಆಗಿಬಿಡುತ್ತೆ 1 ಅವರ್ 2 ಅವರು. ಆಮೇಲೆ ಒಂದು ಚಾಪೆ ಮೇಲೆ ಆಟ ಸಾಮಾನು ಜೊತೆ ಉಳ್ಳಾಕ್ಬಿಡಿ. ಅವರಿಗೆ ತಡೆಯೋಕ್ಕೆ ಹೋಗಬೇಡಿ. ಚೆನ್ನಾಗಿ ಇವಾಗೆಲ್ಲ ಮ್ಯಾಟ್ ಬಂದಿದ್ದಾವೆ, ಮ್ಯಾಟ್ ಯೂಸ್ ಮಾಡಿ. ಇಲ್ಲ ಅಂತಂದರೆ ಚಾಪೆ ದೊಡ್ಡದಿರೋದು ತೊಗೊಂಡು 1 ಪದರಲ್ಲೇ ಹಾಸಬೇಡಿ, 2 ಪದರಲ್ಲೇ ಹಾಸಿಬಿಟ್ಟು ಮಕ್ಕಳನ್ನ ತಮ್ಮ ಇಷ್ಟಕ್ಕೆ ತಾವು ಆಡೋಕ್ಕೆ ಬಿಟ್ಬಿಡಿ. ಅವು ತಾವೇ ಆಡಬೇಕು. ಯಾವತ್ತೂ ಹೊತ್ಕೊತ ಇದ್ದರೆ ಅದೇ ರೂಢಿ ಆಗಿಬಿಡ್ತೈತೆ ಮಕ್ಕಳಿಗೆ ಅನ್ನೋ ಕಾರಣಕ್ಕೆ. ಅಥವಾ ಆಟ ಸಾಮಾನು ತಗೋ. ನಿನಗಲ್ಲ ಅವನಿಗೆ ಹೇಳ್ತೀನಿ. ಅದು ಗುಂಡ